ಈ ಗಾಡಿನ ವಿಡಿಯೋ ಮಾಡಿದ್ದೆ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಯಾಕೆಂತ ಅಂದರೆ ನಾನು ಹಾಸನ್ಗೆ ಹೋಗ್ಬೇಕಾದ್ರೆ ಒಂದು ಹಳ್ಳಿಲಿ ಗಾಡಿನ ನೋಡಿದೆ. ಗಾಡಿ ನೋಡಿದ ಕೂಡಲೇ ವಿಡಿಯೋ ಮಾಡಬೇಕು ಅನ್ನಿಸ್ತು. ಓನರ್ನ ಗಾಡಿ ಕೇಳಿದೆ, ಗಾಡಿ ಕೊಟ್ಟರು, ವಿಡಿಯೋ ಮಾಡಿದೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇವತ್ತು ನಾವು ವಿಡಿಯೋ ಮಾಡಕ್ ಬಂದಿರೋದು ಮಹೀಂದ್ರಾ ನೋವೋ 605 DI PP-V1 ವೇರಿಯಂಟ್ ಗಾಡಿ ಇದು. DI ಅಂದರೆ ಡೈರೆಕ್ಟ್ ಇಂಜೆಕ್ಷನ್ ಅಂತ, PP ಅಂದರೆ ಪವರ್ ಪ್ರೋ ಅಂತ. ಈ ಗಾಡಿಗೆ ಯಾಕೆ ಪವರ್ ಪ್ರೋ ಅಂತ ಕರೀತಾರೆ ಅಂತ ಅಂದರೆ 605 DI ಇದೆಯಲ್ಲ, ಆ ಸೀರೀಸಲ್ಲಿ 60 HP ಟ್ರ್ಯಾಕ್ಟರ್, ಹೈಯೆಸ್ಟ್ HP ಟ್ರ್ಯಾಕ್ಟರ್, ಅದಕ್ಕೋಸ್ಕರ ಈ ಗಾಡಿನ ಪವರ್ ಪ್ರೋ ಅಂತ ಕರೀತಾರೆ. ಇನ್ನೊಂದು ವರ್ಷನ್ ಬರುತ್ತೆ, ಅದೇನಂದರೆ PS ಅಂತ, ಪಾರ್ಷಿಯಲ್ ಸಿಂಕ್ರೋಮೆಶ್ ಅಂತ. ಏಕೆಂದರೆ ಆ ಗಾಡಿಲಿ ಯೂಸ್ ಮಾಡಿರೋದು ಪಾರ್ಷಿಯಲ್ ಸಿಂಕ್ರೋಮೆಶ್ ಗೇರ್ ಬಾಕ್ಸು. ಈ ಗಾಡಿಲೂ ಪಾರ್ಷಿಯಲ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಮೊದಲು ಓಲ್ಡ್ ಜನ್ರೇಷನಲ್ಲಿ ಮಹೀಂದ್ರಾ ನೋವೋ ಬರ್ತಿದ್ವಲ್ಲ, ಅದರಲ್ಲಿ ಯೂಸ್ ಮಾಡ್ತಿದ್ದು ಮೆಕ್ಯಾನಿಕಲ್ ಗೇರ್ ಬಾಕ್ಸು. ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಇರ್ತಿತ್ತು. ಮತ್ತು ಸ್ಮಾರ್ಟ್ ಆಗಿ ಇನ್ನೊಂದು ಸ್ವಲ್ಪ ಸ್ಮೂತು ಕಂಫರ್ಟ್ನ ತರೋಕ್ಕೋಸ್ಕರ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ಗೆ ಇವರು ಶಿಫ್ಟ್ ಆಗ್ತಾರೆ. ಈ ಗಾಡಿ ನಮಗೆ ಸಿಗೋದು 4 ಸಿಲಿಂಡರ್ 60 HP ವಾಟರ್ ಕೂಲ್ ಡೀಸೆಲ್ ಇಂಜಿನ್, 235 Nm ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಇಂಜಿನ್ ರೇಂಜ್ ಕನ್ವರ್ಟರ್ ಲಿವರ್ ಅಲ್ಲಿ ಹೈ, ಮೀಡಿಯಂ, ಲೋ 3 ಗೇರ್ ಬರುತ್ತೆ. ಮತ್ತೆ ಮೇನ್ ಗೇರ್ ಲಿವರ್ ಅಲ್ಲಿ 1 2 3 4 5 ಫಾರ್ವರ್ಡ್ ಗೆ ಮತ್ತೆ ರಿವರ್ಸ್ ಗೆ ಶಟಲ್ ಶಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಗಾಡಿ ನಮಗೆ ಸಿಗೋದು ಸಿಂಕ್ರೋಮೆಶ್ ಗೇರ್ ಬಾಕ್ಸ್, 30 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 15 ಫಾರ್ವರ್ಡ್, 15 ರಿವರ್ಸ್. ನಮ್ಮ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರ್ಯಾಕ್ಟರ್ ಕಂಪ್ಲೀಟ್ ಇನ್ಫಾರ್ಮೇಶನ್ಗೆ ವಿಡಿಯೋನ ಪೂರ್ತಿ ನೋಡಿ. ಡೀಸೆಲ್ ಕ್ಯಾನ್ನ ಎತ್ತಿ ಡೀಸೆಲ್ ಹಾಕಬೇಕು ಅನ್ನೋದೇನಿಲ್ಲ. ಈ ಥರ ಒಂದು ಪೈಪ್ನ ಹಾಕಿ ಕ್ಯಾನ್ ಒಳಗಡೆ ಗಾಳಿ ಉಜ್ಜಿದ್ರೆ ಸಾಕು, ಡೈರೆಕ್ಟಾಗಿ ಈ ಥರ ಡೀಸೆಲ್ ಟ್ಯಾಂಕ್ ಒಳಗೆ ಹೋಗುತ್ತೆ. ರೀಸೆಂಟಾಗಿ ಆಲಿಕಲ್ ಮಳೆ ಬಂತಲ್ಲ, ಆ ಮಳೆಗೆಲ್ಲ ಬೆಳೆ ಯಾವ ಥರ ಆಗಿದೆ ಅಂತ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. ರೀಸೆಂಟಾಗಿ ನಮ್ಮ ಹಾಸನಲ್ಲಿ ಆಲಿಕಲ್ ಮಳೆ ಆಯಿತು. ಆ ಆಲಿಕಲ್ ಮಳೆಗೆ ಜೋಳ ಎಲ್ಲ ಯಾವ ಥರ ಆಗಿದೆ ನೋಡಿ. ಇದು ಒಂದು ಹೊಲ ಅಲ್ಲ ಗುರು, ಹಾಸನ ಸುತ್ತಮುತ್ತ ಎಷ್ಟೊಂದು ಹೊಲಗಳು 10-6 ಎಕರೆ ಇದೇ ಥರ ಆಗೋಗಿದೆ. ಮತ್ತು ಅಡಿಕೆ ಗಿಡದ ಸಮೇತ ಈ ಥರ ಆಗಿದೆ. ಈ ಬೆಳೆನ ನಂಬ್ಕೊಂಡು ಬದುಕ್ತಿರೋ ನಮ್ಮ ರೈತರ ಗತಿ ಏನು? ಸೈಲೆನ್ಸರ್ಗೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಈಗಿನೂ ಹೊಡೆದು ನಿಲ್ಸಿದ್ದಾರೆ. ಕೆಬ್ಬೆ ಮಣ್ಣು ಮತ್ತೆ ಎರೆಮಣ್ಣು ಮಿಕ್ಸ್ ಆಗಿರೋದು ನೋಡಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಗಾಡಿ ಸಿಟ್ಟಿಂಗ್ ಕಂಫರ್ಟ್ ಚೆನ್ನಾಗಿದೆ. ಇಲ್ಲಿ ಫ್ಲೋರ್ ಅಲ್ಲಿ ಮ್ಯಾಟ್ ಎಲ್ಲ ಒಂದೇ ಸಮ ಇರೋದ್ರಿಂದ ಈಗ JCB ಒಳಗಡೆ ಕೂತಿರೋ ತರ ಫೀಲ್ ಬರುತ್ತೆ ಗಾಡಿ ಕೂತಿದ್ರೆ. ಇದು ಹೆಡ್ಲೈಟ್ ಕಂಟ್ರೋಲರ್. ಇಲ್ಲಿ 3 ಆಪ್ಷನ್ ಇದೆ. ಏನಾದ್ರು ನಾವು ಡೀಸೆಲ್ ಸೇವ್ ಮಾಡಬೇಕು ಅಂತ ಅಂದ್ರೆ ಇಲ್ಲೊಂದು ಆಪ್ಷನ್ ಇದೆ. ಮತ್ತೆ ನಾರ್ಮಲ್ ಮೋಡು, ಇದು ಪವರ್ ಮೋಡು. ಇದು ಬೇಸೆ ಹೊಡಿಬೇಕಾದ್ರೆ ಪವರ್ ಮೋಡಲ್ಲಿ ಹಾಕಿರ್ತಾರೆ. ಮತ್ತೆ ನಾರ್ಮಲ್ ಆಗಿ ರೋಡಲ್ಲೆಲ್ಲ ಓಡಾಡಬೇಕಾದ್ರೆ ಈ ನಾರ್ಮಲ್ ಮೋಡ್ನ ಹಾಕಿರ್ತಾರೆ. ಎಂಟೈರ್ ಹಾಸನ್ ಡಿಸ್ಟಿಕ್ ಅಲ್ಲಿ ಇವ್ರ ಸರ್ವಿಸ್ ಅವೈಲೇಬಲ್ ಇದೆ. ಪಲ್ಟಿ ನೇಗ್ಲು, ಪೊಟೆಟೊ ಸೀಡರು, ಆಲಿಗೈಡ್ ಹಾಕೋಕ್ಕೆ, ಮತ್ತೆ 5 ನೇಗ್ಲು, ರೋಟೋವೇಟರು, ಇವೆಲ್ಲ ಇವ್ರ ಹತ್ರ ಅವೈಲೇಬಲ್ ಇದೆ. ಓನರ್ ಹೆಸರು ಮಧು ಅಂತ. ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ನ ಇಲ್ಲೇ ಹಾಕಿರ್ತೀನಿ. ಇದು PTO ಲಿವರು. ಈ ತರ PTOನ ಮುಂದೆ ತಳ್ಳಿದ್ರೆ PTO ಎಂಗೇಜ್ ಆಗುತ್ತೆ. ಇದರಲ್ಲಿ ಸಿಂಗಲ್ ಸ್ಪೀಡ್ PTO ಸಿಗುತ್ತೆ. ಅದೇ 2 ಡೈರೆಕ್ಷನ್ ಇದೆ, ಫ್ರಂಟ್ ಮತ್ತೆ ರಿವರ್ಸು. ಯಾವ ಡೈರೆಕ್ಷನ್ ಬೇಕಾದ್ರೂ ರೋಟೋವೇಟರ್ನ ನಾವು ರೊಟೇಟ್ ಮಾಡ್ಬೋದು. ಮಹೀಂದ್ರದವರು ಅರ್ಜುನ ಗಾಡಿಗಳನ್ನ ಲಾಂಚ್ ಮಾಡಿದ್ದೆ higher HP ಟ್ರ್ಯಾಕ್ಟರ್ಗಳಿಗೆ ಅಂತ. ಅದರಲ್ಲೂ 2015ರಲ್ಲಿ ನೋವೋ ಸೀರೀಸ್ನ ಲಾಂಚ್ ಮಾಡ್ತಾರೆ. ನೋವೋ ಸೀರೀಸನ್ನ ಏನಕ್ಕೆ ಲಾಂಚ್ ಮಾಡ್ತಾರೆ ಅಂತಂದರೆ, ಆಗಿನ ಟೈಮಲ್ಲೇ ನ್ಯೂ ಹಾಲೆಂಡು ಮತ್ತು ಜಾಂಡಿಯರ್ ಎಲ್ಲ higher HP ಟ್ರ್ಯಾಕ್ಟರಲ್ಲಿ ಸ್ವಲ್ಪ ಹೆಸರು ಮಾಡಿರ್ತವೆ ಮಾರ್ಕೆಟಲ್ಲಿ. ಆ ಗಾಡಿಗಳೇ ಟಕ್ಕರ್ ಕೊಡಬೇಕು ಅಂತ ನೋವೋ ಸೀರೀಸ್ನ ಲಾಂಚ್ ಮಾಡ್ತಾರೆ. ಅದು ಫಸ್ಟ್ ಜನ್ರೇಷನ್ ನೋವೋ ಆಗಿರುತ್ತೆ. ಇವೆಲ್ಲ ನ್ಯೂ ಜನ್ರೇಷನ್ ನೋವೋ ಗಾಡಿಗಳು. ಇದರಲ್ಲೆಲ್ಲ ಫೀಚರ್ಸ್ ಎಲ್ಲ ಹೆವಿ ಅಪ್ಡೇಟ್ ಆಗಿದೆ. ಗೇರ್ ಬಾಕ್ಸ್ನ ಅಪ್ಡೇಟ್ ಮಾಡಿದ್ದಾರೆ, ಸಿಂಕ್ರೋಮೆಶ್ ಗೇರ್ ಬಾಕ್ಸ್ನ ಅಡಾಪ್ಟ್ ಮಾಡಿದ್ದಾರೆ. ಮೊದಲೆಲ್ಲ ಇದ್ದಿದ್ದು ಮೆಕ್ಯಾನಿಕಲ್ ಗೇರ್ ಬಾಕ್ಸು. ಗೇರ್ ಬಾಕ್ಸ್ ಸ್ವಲ್ಪ ಹಾರ್ಡ್ ಇತ್ತು, ಫೀಚರ್ಸ್ ಅಷ್ಟೇನು ಅಪ್ಡೇಟ್ ಆಗಿರಲಿಲ್ಲ. ಈ ಗಾಡಿಗಳಲ್ಲಿ ಡಿಜಿಟಲ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಗಾಡಿ ಎಷ್ಟು RPM ಅಲ್ಲಿ ಕೆಲಸ ಮಾಡ್ತಿದೆ, ಯಾವ ಲೊಕೇಶನಲ್ಲಿದೆ, ಸರ್ವಿಸ್ ಯಾವಾಗಾಗಿತ್ತು ಲಾಸ್ಟ್ ಸರ್ವಿಸು, ಎಷ್ಟು ಗಂಟೆ ಓಡಿದೆ, ಡೀಸೆಲ್ ಟ್ಯಾಂಕಲ್ಲಿ ಡೀಸೆಲ್ ಎಷ್ಟಿದೆ, ಎಲ್ಲದನ್ನೂ ಚೆಕ್ ಮಾಡ್ಬೋದು. ಹೆವಿ ಅಪ್ಡೇಟ್ ಮಾಡಿದ್ದಾರೆ ಗಾಡಿನ. ಈ ಗಾಡಿ ನಮಗೆ ಸಿಗೋದು ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗು. ಮತ್ತೆ ನೆಕ್ಸ್ಟ್ ಫ್ರಂಟ್ ಆಕ್ಸಲ್ ಇದೆಯಲ್ಲ, ಸಿಕ್ಕಾಪಟ್ಟೆ ಹೆವಿ ಆಕ್ಸಲ್ ಕೊಟ್ಟಿದ್ದಾರೆ ಗುರು. ಇದು ಇಂಜಿನ್ ಆಯಿಲ್ ಫಿಲ್ಟರ್. ಇದು ಆಗ್ಲೇ ಒಂದ್ಸರಿ ಡಿಜಿಟಲ್ ಆಪ್ಷನ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಇದೇನಂತಾರೆ ಸ್ಮಾರ್ಟ್ ಫೀಚರು. ಗಾಡಿ ಯಾವ ಲೊಕೇಶನ್ ಅಲ್ಲಿ ಇದೆ, ಎಷ್ಟು RPM ಅಲ್ಲಿ ಕೆಲಸ ಮಾಡ್ತಿದೆ, ಡೀಸೆಲ್ ಟ್ಯಾಂಕ್ ಅಲ್ಲಿ ಡೀಸೆಲ್ ಎಷ್ಟಿದೆ, ಎಲ್ಲ ಫೀಚರ್ಸ್ನು ಮೊಬೈಲಲ್ಲೇ ನೋಡ್ಬೋದು. ಸರ್ವಿಸ್ ಯಾವಾಗ ಆಗಿದೆ ಅಂತ ಎಲ್ಲ. ಇದು ಈ ಗಾಡಿ ಹೈಡ್ರಾಲಿಕ್ ಪಂಪು. ಈ ಗಾಡಿಲಿ ಲಿಫ್ಟಿಂಗ್ ಕೆಪಾಸಿಟಿ 2700 kg ಇದೆ. ಈ ಗಾಡಿಲಿ CRDI ಇಂಜಿನ್ ಯೂಸ್ ಮಾಡಿಲ್ಲ, ಟರ್ಬೋ ಇಂಜಿನ್ ಯೂಸ್ ಮಾಡಿಲ್ಲ. ಈ ಗಾಡಿಲಿ ಯೂಸ್ ಮಾಡೋದು ನಾರ್ಮಲ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್. ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಇಂದ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. CRDI ಇಂಜಿನ್ ಏನಂದ್ರೆ ಕಾಮನ್ ರೈಲ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಅಂತ. ಇದರಲ್ಲಿ
ಡೀಸೆಲ್ ಇಂಜೆಕ್ಟರ್ಸ್ಗೆ ಒಂದೇ ಕಾಮನ್ ಪೈಪ್ ಇಂದ ಡೀಸೆಲ್ ಹೆವಿ ಪ್ರೆಷರ್ ಆಗಿ ಸಪ್ಲೈ ಆಗುತ್ತೆ. ಎಲ್ಲ ಇಂಜೆಕ್ಟರ್ಸ್ಗೂ ಒಂದೇ ಪೈಪ್ ಇಂದ ಆಗುತ್ತೆ. ಮತ್ತೆ ಫ್ಯೂಯಲ್ ಎಫಿಷಿಯನ್ಸಿ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಗಿಂತನೂ ಚೆನ್ನಾಗಿರುತ್ತೆ. ಈ CRDA ಇಂಜಿನ್ ಗಳನ್ನ ಕಾರ್ಗಳಲ್ಲಿ ಹೆವಿ ಯೂಸ್ ಮಾಡ್ತಾರೆ. ಈಗ ಮಾಡರ್ನ್ ಆಗಿ ಬರ್ತಿರೋ ಕೆಲವು ಟ್ರಾಕ್ಟರ್ ಗಳಲ್ಲಿ CRDA ಇಂಜಿನ್ ಯೂಸ್ ಮಾಡ್ತಿದ್ದಾರೆ. ಅದರಿಂದ ಫ್ಯೂಯಲ್ ಎಫಿಷಿಯನ್ಸಿ ಹೆವಿ ಚೆನ್ನಾಗಿರುತ್ತೆ. ಈ ಗಾಡಿ ಟೈರ್ ಸೈಜ್ ಬಗ್ಗೆ ಮಾತಾಡಕ್ಕೆ ಬಂದರೆ 9.4 24 ಸೆಕ್ಷನ್ ಫ್ರಂಟ್ ಟೈರ್ ಬರುತ್ತೆ. ರಿಯರ್ ವೀಲ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ 16.9 28 ಸೆಕ್ಷನ್ ಬರುತ್ತೆ. ಬಾನಟ್ನ ಇಲ್ಲಿ ಓಪನ್ ಮಾಡಿ ಫ್ರಂಟ್ ಬಾನಟ್ನ ಇದನ್ನ ಎತ್ತಿ ಲಿಫ್ಟ್. ಈ ಗಾಡೀಲಿ ಡ್ರೈ ಏರ್ ಫಿಲ್ಟರ್ ಸಿಗುತ್ತೆ. ಇದು ಕೂಲೆಂಟ್ ಕಂಟೈನರು ಮತ್ತು ಇದು ರೇಡಿಯೇಟ್ರಿಗೆ ಮುಂದ್ಗಡೆ ಮೆಶ್ ಕೊಟ್ಟಿರೋದ್ರಿಂದ ಎಲ್ಲ ಕಸ ಕಡ್ಡಿ ಎಲ್ಲ ಹೊರಗಡೆ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕಾರಲ್ಲಿ ಯಾವ ಥರ ಅಡ್ಜಸ್ಟಬಲ್ ಸೀಟ್ ಸಿಗುತ್ತೆ, ಇದರಲ್ಲೂ ಕೂಡ ಅದೇ ಥರ ಅಡ್ಜಸ್ಟಬಲ್ ಸೀಟು. ಈ ಥರ ಲಿಫ್ಟ್ ಮಾಡಿ ಯಾವ ಥರ ಬೇಕಾದ್ರೂ ಸೀಟ್ನ ಅಡ್ಜಸ್ಟ್ ಮಾಡ್ಬೋದು. ಈ ಗಾಡೀಲಿ ಪಾರ್ಕಿಂಗ್ ಬ್ರೇಕು ಲೆಫ್ಟ್ ಸೈಡಲ್ಲೇ ಬರುತ್ತೆ. ಕಾರಲ್ಲಿ ಕೊಟ್ಟಿದ್ದಾರೆ ಗುರು. ಈ ಲಿವರ್ನ ನೇಗ್ನ ರೊಟೇಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಈ ತರ. ಈ ಗಾಡಿಲಿ ರಿವರ್ಸ್ ಮತ್ತೆ ಫಾರ್ವರ್ಡ್ ಗೆ ಶಟರ್ ಶಿಫ್ಟರ್ ನ ಕೊಟ್ಟಿರೋದ್ರಿಂದ ಹೆವಿ ಸ್ಮೂತ್ ಆಗಿ ಗೇರ್ ಶಿಫ್ಟ್ ಆಗುತ್ತೆ. ಗಾಡಿ ಅಷ್ಟೇ ಕಂಫರ್ಟ್ ಆಗಿದೆ ಗುರು. ಏನಾದ್ರೂ ಬೇಸೆ ಹೊಡಿಬೇಕಾದ್ರೆ ಕುಕ್ದಾಗ ಮೈ ಕೈ ನೋವು ಬರೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಈ ಗಾಡಿಲಿ ಗದ್ದೆ ಹೊಡೆಯಕ್ಕಾಗಲ್ಲ, ಯಾಕೆ ಅಂತ ಅಂದ್ರೆ ಗಾಡಿ ಏಟು ಹೆವಿ ಇರುತ್ತೆ. ಊತಾಕೋಣೋದೇನೋ ಪ್ರಾಬ್ಲಮ್. ಮತ್ತೆ ಇನ್ನೊಂದ್ ಏನಂತಂದ್ರೆ ಸ್ಟಾರ್ಟರ್ ಪ್ರಾಬ್ಲಮ್. ಈಗ ಕೀನ ಆನ್ ಮಾಡಿಬಿಟ್ಟಿರ್ತೀವಿ ಅನ್ಕೊಳ್ಳಿ, ಸ್ಟಾರ್ಟ್ ಆಗಲ್ಲ. ಮತ್ತೆ ಕೀನ ಆಫ್ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ವಲ್ಪ ವೈಬ್ರೇಷನ್, ಮತ್ತೆ ಇನ್ಯಾವ ತರದ ಪ್ರಾಬ್ಲಮ್ ಇಲ್ಲ. ಇದು ಟೂಲ್ಸ್ ಬಾಕ್ಸ್, ಇಲ್ಲೊಂದು ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಇವು ನೋಡ್ತಿರಲ್ಲ, ಇವು ಹೈಡ್ರಾಲಿಕ್ ಪೈಪ್ಸ್. ಇವು ಯಾವ್ದು ಕನೆಕ್ಟ್ ಆಗಿರುತ್ತೆ ಅಂದ್ರೆ ಪಲ್ಟಿನಾಗ್ಲಿ ಕನೆಕ್ಟ್ ಆಗಿರುತ್ತೆ. ಈ ಪಲ್ಟಿನಾಗ್ಲಿಗೆ ಒಂದು ಆಯಿಲ್ ಔಟ್ ಆದ್ರೆ ಒಂದು ಆಯಿಲ್ ಇನ್ ಆಗುತ್ತೆ. ಈ ಗಾಡಿಲಿ ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ಯಾಫ್ಟ್ ಕಂಟ್ರೋಲ್ ಸಿಸ್ಟಮ್ಗೆ 2 ಸೆನ್ಸರ್ ನ ಕೊಟ್ಟಿದ್ದಾರೆ. ರಿಯರ್ ಆಕ್ಸಲ್ ಅಂತೂ ಹೆವಿ ಗೇಜ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದಲ್ಲ ಎಷ್ಟು ದಪ್ಪ ಇದೆ ಗುರು ಈ ರಿಯರ್ ಆಕ್ಸಲ್. ಈ ಗಾಡಿ ಯಾವ ತರ ರೈತರಿಗೆ ಸೂಟ್ ಆಗುತ್ತೆ ಅಂತಂದ್ರೆ ಜಾಸ್ತಿ ಜಮೀನ್ ಇಟ್ಟವ್ರಿಗೆ, ಇಲ್ಲಾಂದ್ರೆ ಬಾಡಿಗೆ ಹೊಡೆಯೋರಿಗೆ ಈ ಗಾಡಿ ಸೂಟ್ ಆಗುತ್ತೆ. ಯಾಕೆಂತಂದ್ರೆ ಫ್ಯೂಯಲ್ ಎಫಿಷಿಯನ್ಸಿ ಚೆನ್ನಾಗಿದೆ. 4.5 ಲೀಟರ್ ಅಂತೆ ಗುರು ಗಂಟೆಗೆ. 4.5 ಇಂದ 5 ಲೀಟರ್ ಕುಡಿಯುತ್ತಂತೆ ಗಂಟೆಗೆ ಅಷ್ಟೇ. ಈ ಗಾಡಿಲಿ ಕೊಟ್ಟಿರೋದು ಎಂಬೂಸ್ ಟೆಕ್ನಾಲಜಿಯಿಂದ ಪವರ್ ಸಖತ್ತಾಗಿದೆ. ನಿಮಗೆ ಪವರ್ ಲ್ಯಾಗು ಎಲ್ಲೂ ಫೀಲ್ ಆಗಲ್ಲ. ಪವರ್ ಮಾತ್ರ ತುಂಬಿ ಕೊಟ್ಟಿದ್ದಾರೆ ಗುರು ಗಾಡಿಲಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ.